ಹಲೋ, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬಾಹುದ್ದೀನ್ ಮೈನುದ್ದೀನ್ ಮುಲ್ಲಾ. ಇವಾಗ ನಮ್ಮ ಓನ್ ಹಾಸ್ಪಿಟಲಲ್ಲಿ, ಅಮನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದು 30 ಬೆಡ್ಡೆಡ್ ಹಾಸ್ಪಿಟಲ್ ಅಥಣಿಯಲ್ಲಿ ಇದೆ, ಡಿಸ್ಟಿಕ್ ಬೆಲ್ಗಾಂ. ನಾನು ನನ್ನ MBBS ಡಿಗ್ರಿಯನ್ನು ದಾವಣಗೆರೆ ಮೆಡಿಕಲ್ ಕಾಲೇಜ್, ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜಲ್ಲಿ ಮುಗಿಸಿದ್ದೀನಿ. ನೆಕ್ಸ್ಟ್ ನಾನು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ನನ್ನ MD ಜನರಲ್ ಮೆಡಿಸಿನನ್ನು ಮುಗಿಸಿದ್ದೀನಿ. ಮತ್ತು ನನ್ನ ಡಿಪ್ಲೊಮೇಟ್ ಇನ್ ನ್ಯಾಷನಲ್ ಬೋರ್ಡನ್ನು ನಾನು ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನಿಂದ ಮುಗಿಸಿದ್ದೇನೆ. ಆಫ್ಟರ್ ದ್ಯಾಟ್ ನಾನು ಮಹಾವೀರ್ ಜೈನ್ ಹಾಸ್ಪಿಟಲಲ್ಲಿ 1 ವರ್ಷ ಕ್ರಿಟಿಕಲ್ ಕೇರ್ ಫೆಲೋಶಿಪ್ಪನ್ನು ಮುಗಿಸಿ ಕ್ರಿಟಿಕಲ್ ಕೇರ್ ಕನ್ಸಲ್ಟೆಂಟ್ ಅಂತ ನಾರಾಯಣ ಹೆಲ್ತ್ ಬೆಂಗಳೂರಲ್ಲಿ 1 ವರ್ಷ ಕೆಲಸನೂ ಮಾಡಿದ್ದೇನೆ. ಮತ್ತು ನಾನು ಕ್ಲಿನಿಕಲ್ ಕಾರ್ಡಿಯಾಲಜಿ ಫೆಲೋಶಿಪ್ ಅದು ಬನ್ನೇರುಘಟ್ಟ ಅಪೋಲೋ ಹಾಸ್ಪಿಟಲ್ ಬೆಂಗಳೂರಿಂದ ಮುಗಿಸಿದ್ದೇನೆ. ಇವತ್ತು ವರ್ಲ್ಡ್ ಲಂಗ್ ಕೇರ್ ಡೇ ದಿನ. ನಿಮ್ಮ ಒಂದು ಕ್ಷಣ ತಗೊಂಡು ನಾನು 2 ಮಾತು ಹೇಳಕ್ಕೆ ಬಯಸ್ತೀನಿ. ಡಾಕ್ಟರ್ ಆಗಿ ಅಲ್ಲ, ನಿಮ್ಮ ವೆಲ್ ವಿಷರ್ ಆಗಿ ನಿಮ್ಮ ವೆಲ್ ಬೀಯಿಂಗನ್ನು ಮೇಂಟೈನ್ ಮಾಡೋದನ್ನು ಹೆಂಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನಂದ್ರೆ, ನಮ್ಮ ಶ್ವಾಸಕೋಶಗಳು ಎಫರ್ಟ್ಲೆಸ್ಲಿ ಕಂಟಿನ್ಯೂಸ್ಲಿ 1 ಸೆಕೆಂಡ್ ಬಿಡದ ಕೆಲಸ ಮಾಡ್ತಾನೇ ಇರ್ತಾವೆ. ಕಂಟಿನ್ಯೂಸ್ಲಿ ಉಸಿರು ನಿಂತು ಹೋತು ಅಂದ್ರೆ ಮನುಷ್ಯ ನಿಂತು ಹೋತು ಅಂದಂಗೆ. ಸೊ ಅದೇನು ಮಾಡಿದ್ವಿ ಅಂದ್ರೆ, ನಾವು ಗ್ರಾಂಟೆಡಾಗಿ ತೊಗೊಂಡ್ಬಿಡಿದ್ವಿ. ಇರಲಿ ಬಿಡಪ್ಪ ಅಂತ ನೆಗ್ಲೆಕ್ಟ್ ಮಾಡ್ತಾನೆ ಇದ್ವಿ. ಇದು ದೇವ್ರು ಕೊಟ್ಟು ಒಂದು ದೊಡ್ಡ ವರ ನಮಗೆ, ಹೆಂಗೆ ಉಸಿರಾಡಬೇಕು. ಕಂಟಿನ್ಯೂಸ್ ಆಗಿ ಅದು ಉಸಿರಾಡ್ತಾನೆ ಇದೆ, ಶ್ವಾಸಕೋಶ ತನ್ನ ಪಾಡಿಗೆ ತಾನೇ ಉಸಿರಾಡ್ತಾನೆ ಇದೆ. ಆಮೇಲೆ ಒಂದಿನ ಸಡನ್ಲಿ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಿಂಗ್ಯಾಕಾಯಿತು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತೀವಿ. ಸೊ ನಾವು ಅದಕ್ಕೆ ಏನು ಮಾಡಬೇಕು? ನೀವು ಕೋವಿಡ್ದಲ್ಲಿ ನೋಡ್ಬೋದು ಎಷ್ಟು ತೊಂದರೆ ಆಗಿತ್ತು. ಆಕ್ಸಿಜನ್ ಕಡಿಮೆ ಆಗೋದು, ನ್ಯೂಮೋನಿಯಾ ಆಗೋದು, ಇಮ್ಯುನಿಟಿ ಕಡಿಮೆ ಆಗೋದು. ಸೊ WHO ಏನು ಮಾಡಿದ್ದಾರೆ ಅಂದರೆ, WHO ಹೆಲ್ದಿ ಲೈಫ್ ಹೆಲ್ದಿ ಲಂಗ್ಸ್, ಹೆಲ್ದಿ ಲಂಗ್ಸ್ ಹೆಲ್ದಿ ಲೈಫ್ ಅಂತ ಒಂದು ಥೀಮ್ ತೆಗೆದಿದ್ದಾರೆ. ಹೆಲ್ದಿ ಲಂಗ್ಸ್ ಹೆಲ್ದಿ ಲೈಫ್ ಅಂತ. ಸೊ ಯಾವುದೋ ಪ್ರಾಬ್ಲಮ್ ಆಗಿರಲಿ ಲಂಗ್ಸದು, ಅದು COPD ಆಗಿರಲಿ, ಅದು ಅಸ್ಥಮಾ ಆಗಿರಲಿ, ಅದು ನ್ಯೂಮೋನಿಯಾ ಆಗಿರಲಿ, ಅರ್ಲಿ ಡಿಟೆಕ್ಟ್ ಆದರೆ, ಅದಕ್ಕೆ ಅರ್ಲಿ ಟ್ರೀಟ್ಮೆಂಟ್ ಸಿಕ್ಕರೆ ಅದನ್ನ ಅರ್ಲಿ ಬೇಗನೆ ಚೇತರಿಸ್ಕೊಳ್ಬೋದು. ನಾವೇನು ಮಾಡ್ತೀವಿ, ಹಂಗೆ ಬಿಟ್ಬಿಡ್ತೀವಿ, ದಂಡಿತನ ಹೋಗ್ತೀವಿ, ಎಂಡ್ ಸ್ಟೇಜಿಗೆ ಬಂದುಬಿಡುತ್ತೆ. ಆವಾಗ ಉಸಿರು ನಿಂತು ಹೋಗುತ್ತೆ. ಅದಕ್ಕೆ ನಾವು ಏನೇನು ಮಾಡಬೇಕು, ಏನೇನು ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಲಂಗನ್ನ ಪ್ರೊಟೆಕ್ಟ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕಪ್ಪ ಅಂದ್ರೆ, ನಾವು ಫ್ರೆಶ್ ಏರನ್ನು ತಗೋಬೇಕು. ಅಡವ್ಯಾಗ ಹೋಗಿ ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋಗಬೇಕು. ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ಅದು ವಾಕಿಂಗ್ ಆಗಲಿ, ಅದು ಜಾಗಿಂಗ್ ಆಗಲಿ, ಅದು ಸ್ವಿಮ್ಮಿಂಗ್ ಆಗಲಿ, ಲಂಗ್ ಎಕ್ಸಸೈಸ್ ಆಗಲಿ, ಅದು ಡೈಲಿ ಮಾಡ್ತಾನೆ ಇರಬೇಕು. ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು. ಅದು ಯಾಕಂದ್ರೆ ನಮ್ಮ ಲಂಗ್ ಕೆಪಾಸಿಟಿನ ಹೆಚ್ಚು ಮಾಡುತ್ತೆ. ಮತ್ತು ನಾವು ಏನು ಆಹಾರ ಪದಾರ್ಥ ತಗೊಳ್ತೀವಿ ಅದು ಲಂಗ್ ಫ್ರೆಂಡ್ಲಿ ಇರಬೇಕು. ಲಂಗ್ ಫ್ರೆಂಡ್ಲಿ ಏನಪ್ಪ, ಫ್ರೂಟ್ಸ್ ಇದಾವೆ, ವೆಜಿಟೇಬಲ್ಸ್ ಇದಾವೆ, ವಿಟಮಿನ್ C ಕಂಟೆಂಟ್ ಇರೋದು, ಆ್ಯಂಟಿ ಆಕ್ಸಿಡೆಂಟ್ ಇರೋದು ತೊಗೊಳ್ಬೇಕು. ಮತ್ತು ನಾವು ನೀರನ್ನು ಪ್ರಮಾಣ ನಾವು ಏನು ತಗೊಳ್ತೀವಲ್ಲ ಅದು ಹೆಚ್ಚು ತೊಗೊಳ್ಬೇಕು. ಅಟ್ಲೀಸ್ಟ್ 3 ಲೀಟ್ರ್ ತನಕ ತೊಗೊಳ್ಬೇಕು ಮನುಷ್ಯ ಒಂದು ದಿನಕ್ಕಾದ್ರೆ. ಎದಕ್ಕಂದ್ರೆ ಅದೆಲ್ಲ ಏನು ಹೊಲಸಿರುತ್ತಲ್ಲ ಮ್ಯೂಕಸ್ ಅಂತ, ಅದು ಹೊರಗೆ ಬರೋಕ್ಕೆ ಸಹಾಯ ಮಾಡುತ್ತೆ. ನಾವು ರೆಗ್ಯುಲರ್ ಆಗಿ ಚೆಕಪ್ ಮಾಡ್ತಾನೆ ಇರಬೇಕು. 6 ತಿಂಗಳು ಒಂದು ಸಲನೋ, 1 ವರ್ಷಕ್ಕೆ ಒಂದು ಸಲನೋ. ಮತ್ತು ಯಾರಾದರೂ ವ್ಯಾಕ್ಸಿನೇಷನ್ ತೊಗೊಳ್ಬೇಕು. ಡಯಾಲಿಸಿಸ್ ಮೇಲೆ ಇರ್ತಾರೆ, ಇಲ್ಲ ಅಂದ್ರೆ ಬರೆಯವರಿಗೆ ಇಮ್ಯುನಿಟಿ ಕಡಿಮೆದಾಗ ಇನ್ಫೆಕ್ಷನ್ ಆಗುತ್ತಿರುತ್ತೆ, ಅವ್ರನ್ನ ವ್ಯಾಕ್ಸಿನೇಟ್ ತೊಗೊಳ್ಬೋದು. ಮತ್ತು ಏನು ಮಾಡಬಾರ್ದಪ್ಪ, ಸ್ಮೋಕಿಂಗ್ ಮಾಡೋರು ಸ್ಮೋಕ್ ಮಾಡಬಾರ್ದು, ಬಿಟ್ಬಿಡ್ಬೇಕು. ಸ್ಮೋಕ್ ಮಾಡಿದಾದ್ಮೇಲೆ ಅದು ನಮ್ಮ ದೇಹಕ್ಕೂ ಒಳ್ಳೆಯದಿಲ್ಲ, ನಮ್ಮ ಹಾರ್ಟ್ಗೂ ಒಳ್ಳೆಯದಿಲ್ಲ, ಲಂಗ್ಸಕ್ಕೂ ಒಳ್ಳೆಯದಲ್ಲ. ಮತ್ತು ಇವಾಗ ನಮ್ಗೊಂದು ಸಿಂಪ್ಟಮ್ಸ್ ಇರ್ತಾವೆ. ಸ್ವಲ್ಪ ಕಂಟಿನ್ಯೂಸ್ ಆಗಿ ಕಾಫ್ ಇರ್ತೈತಿ, ಕಂಟಿನ್ಯೂಸ್ ಆಗಿ ಏನೋ ವೀಕ್ನೆಸ್ ಇರ್ತೈತಿ, ಕಂಟಿನ್ಯೂಸ್ ಆಗಿ ಫೆಟಿಗ್ ಅಂತ ಇರ್ತಾಳೆ, ಕಂಟಿನ್ಯೂಸ್ ಆಗಿ ಉಸಿರಾಡೋದು ತೊಂದರೆ ಇರ್ತೈತಿ. ಇದಕ್ಕೆಲ್ಲ ಇಗ್ನೋರ್ ಮಾಡಬಾರ್ದು. ಹಾಸ್ಪಿಟಲ್ಗೆ ಲಘು ಹೋಗಿ ಡಾಕ್ಟರ್ನ ಅಡ್ವೈಸ್ ತೊಗೊಳ್ಬೇಕು. ಮತ್ತು ಯಾವತ್ತು ಡಸ್ಟಲ್ಲಿರೋದು, ಕೆಮಿಕಲ್ಸ್ ಎಲ್ಲ ಇರ್ತಾವೆ ಫ್ಯಾಕ್ಟ್ರಿಯಲ್ಲಿ, ಅದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅವಾಗ. ಮತ್ತು ಒಲಿ ಎಲ್ಲ ಯೂಸ್ ಮಾಡ್ತಾರಲ್ಲ ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ, ಅದೆಲ್ಲ ಮಾಡಬಾರ್ದು. ಸೆಡೆಂಟರಿ ಲೈಫ್ ಯೂಸ್ ಒಳ್ಳೆಯದಲ್ಲ ದೇಹಕ್ಕೆ. ಸುಮ್ಮನೆ ಒಂದು ಕಡೆ ಕೂತ್ಬಿಡೋದು, ಎಕ್ಸಸೈಸ್ ಇಲ್ಲ ಏನಿಲ್ಲ, ಅದರಿಂದ ಬೊಜ್ಜಿರುತ್ತೆ ಮೈಯಲ್ಲಿ. ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಲಘು ಡಾಕ್ಟರ್ ಕಡೆ ಹೋಗಬೇಕು. ಇದು ಮಾಡೋ ಕೆಲಸ. ಥ್ಯಾಂಕ್ ಯು.